ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಇವತ್ತು ನಿಮ್ಮೊಂದಿಗೆ ಒಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ. ಏನಪ್ಪ ಆ ರೆಸಿಪಿ ಅನ್ನೋದಾದರೆ, ನಿಮಗೆ ಗೊತ್ತಿರೋ ಹಾಗೆ ಶ್ರಾವಣ ಸ್ಟಾರ್ಟ್ ಆಗಿದೆ. ಶ್ರಾವಣದಲ್ಲಿ ನಾನ್ ವೆಜ್ಗಿನ ಸ್ವೀಟೇ ಜಾಸ್ತಿ ತಿನ್ನೋದು. ಯಾಕಂದರೆ ದೇವರಿಗೆ ನೈವೇದ್ಯಕ್ಕಂತೆ, ಅದಕ್ಕಂತೆ ಇದಕ್ಕಂತೆ ಆ ಹಬ್ಬ ಅಂತೆ ಈ ಹಬ್ಬ ಅಂತೆ ಬಂದೇ ಬರುತ್ತೆ. ಹಾಗಾಗಿ ಸ್ವೀಟ್ ಐಟಮ್ಸೇ ಜಾಸ್ತಿ ತಿನ್ನೋದು. ಅದಕ್ಕೋಸ್ಕರ ಇವತ್ತು ನಾನು ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನೋಡ್ತಿರ್ಬೋದು, ನಾನಿಲ್ಲಿ ನೈಟೇ ಗೋಧಿ ನೆನೆಸ್ಕೊಂಡಿದ್ದೀನಿ. ನಿಮಗೆ ಶಾಪಲ್ಲಿ ಈ ಗೋಧಿ ಸಿಗುತ್ತೆ. ನಿಮಗೆ ಇಡೀ ಗೋಧಿನೂ ಸಿಗುತ್ತೆ ಅಥವಾ ನುಚ್ಚಾಗಿರೋ ಗೋಧಿನೂ ಸಿಗುತ್ತೆ. ನಾನಿಲ್ಲಿ ನುಚ್ಚಿರೋ ಗೋಧಿ ತಗೊಂಡು ಹಿಂದಿನ ದಿನ ನೈಟೇನೆ ಚೆನ್ನಾಗಿ ಒಂದೆರಡು ಮೂರು ಸರಿ ತೊಳೆದು ನೀರು ಹಾಕಿ ನೆನೆ ಇಟ್ಟಿರ್ತೀನಿ. ನೆನೆ ಇಟ್ಟಿರೋ ನೀರು ಸಮೇತನೇ ಕುಕ್ಕರಿಗೆ ಹಾಕಿ ನಾನು ಒಂದು 8ರಿಂದ 10 ವಿಸಿಲು ತೆಗ್ದಿದ್ದೀನಿ. ನೋಡಿ ಫ್ರೆಂಡ್ಸ್, 8 ವಿಸಿಲ್ನ ನಾನು ತೆಗ್ದಿದ್ದೀನಿ ಗೋಧಿಗೆ. ಮತ್ತು ಹೇಗೆ ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಸ್ವಲ್ಪ ಕುಕ್ಕರ್ ಸಿಟಿ ಹೊಡಿಸಿ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟಿದ್ದೆ. ಅದು ತಣ್ಣಗಾಗಿದ್ದಕ್ಕೆ ಈ ಥರ ಗಟ್ಟಿಯಾಗಿದೆ. ಬೆಲ್ಲ ಹಾಕಿದ ಮೇಲೆ ಮತ್ತೆ ನೀರು ಥರ ಆಗುತ್ತೆ ಇದು ಗೋಧಿ ಪಾಯಸ. ತುಂಬಾ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ. ನೀವು ಅಕಸ್ಮಾತ್ ಇಡೀ ಗೋಧಿನೇ ತಗೊಂಡಿದ್ರೆ ಅದನ್ನ ಈ ಥರ ಬೇಯಿಸ್ಕೊಂಡಾದ್ಮೇಲೆ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಬೇಕು. ಇದನ್ನ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ನುಚ್ಚಿರೋ ಗೋಧಿ ತಗೊಂಡಿದ್ರಿಂದ ಸ್ಪೂನಿಂದಾನೇ ಒಂದು ಸ್ವಲ್ಪ ಮೊಗ್ಚಿದ್ರೆ ಸಾಕು, ಇದು ಮೆತ್ತಗಾಗ್ಬಿಡುತ್ತೆ ಗೋಧಿ. ನೋಡಿ, ಈ ಗ್ಲಾಸ್ ತೋರಿಸ್ತಿದ್ದೀನಲ್ಲ, ಈ ಗ್ಲಾಸಿಂದ ನಾನು 1/4 ಆಗುವಷ್ಟು ಗೋಧಿನ ಹಾಕ್ಕೊಂಡಿದ್ದೆ. ಅಂದರೆ ನೆನೆಸೋಕೆ ಗೋಧಿ ಹಾಕ್ಕೊಂಡಿದ್ದೆ. ಅದೇ ಲೋಟದಿಂದ ನಾನಿಲ್ಲಿ 2 ಲೋಟ ತೊಗೊಂಡಿದ್ದೀನಿ. ಸ್ವೀಟು ಜಾಸ್ತಿ ತಿನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಲೈಟಾಗಿ ಸ್ವೀಟ್ ತಿನ್ನೋದ್ರಿಂದ ನಾನಿಲ್ಲಿ 2 ಲೋಟನ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಲೆ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೆಲ್ಲ ಕರಗಿದ್ರೆ ಅದು ನೀರಾಗಿಬಿಡುತ್ತೆ ಪಾಯಸ. ಇವಾಗ ಇದನ್ನು ಗ್ಯಾಸ್ ಮೇಲಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಬೆಲ್ಲ ಹಾಕಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ನಾನು 1 ಮುಟ್ಗಿಯಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ಇತ್ತಲ್ಲ, ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2 ಏಲಕ್ಕಿನ ಕುಟ್ಬಿಟ್ಟು ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ಒಲೆ ಮೇಲೆ ಇಟ್ಕೋಬೇಕು. ನೋಡಿ, ಇವಾಗ ಒಲೆ ಮೇಲಿಟ್ಟು ಸ್ವಲ್ಪ ಹೊತ್ತು ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಈಗ ಯಾವ ರೀತಿ ತಳ್ಳಗಾಗಿ ಕಾಣಿಸ್ತಿದೆ ಅಂತ ನೋಡಿ, ಕುದೀತಾ ಇದೆ. ನಾ ಏನು ಚಿಕ್ಕದಾಗಿ ಹೆಚ್ಕೊಂಡಿರೋ ಗೋಡಂಬಿ ಮತ್ತು ಕೊಬ್ಬರಿ ಏನು ಹಾಕ್ಕೊಂಡಿದ್ದೀನಲ್ಲ, ಅದು ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಅದು ಸ್ವೀಟ್ ಜೊತೆ ಕುದ್ದಿರುತ್ತಲ್ಲ, ಪಾಯಸ ತಿನ್ನುವಾಗ ನಡುವೆ ಆ ಕೊಬ್ಬರಿ ಸಿಕ್ಕಾಗಂತೂ ತುಂಬಾ ಟೇಸ್ಟ್ ಇರುತ್ತೆ ಈ ಗೋಧಿ ಪಾಯಸ. ನೀವು ಸಹ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ, ನಿಮಗೂ ಆ ಟೇಸ್ಟು ಗೊತ್ತಾಗುತ್ತೆ. ಇದನ್ನು ಚೆನ್ನಾಗಿ, ಏಕೆಂದರೆ ಗಟ್ಟಿಯಾಗಿ ಬೆಂದಿರುತ್ತಲ್ಲ, ಅಲ್ಲಲ್ಲೇ ಒಂದು ಚೂರು ಗಂಟಿದ್ರೂ ಸಹ ಇವಾಗ ಕುದೀತಿರುತ್ತಲ್ಲ, ಇನ್ನೂ ಗಂಟು ಆಗ್ತಿರುತ್ತೆ. ಸ್ವಲ್ಪ ಇದನ್ನು ಕೈ ಆಡಿಸ್ತಿರ್ಬೇಕು. ಇವಾಗ ಇದಕ್ಕೆ ಎಲ್ಲದನ್ನು ಸಹ ಹಾಕೋದು ಆಗಿದೆ. ಇವಾಗ ಇದು ಒಂದು 10ರಿಂದ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಇದನ್ನು ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ನೋಡಿ ಯಾವ ಥರ ಹಿಂಗೆ ಪುಟ್ ಅಂತೇಳಿ ಕುದೀತಾ ಇದೆ. ಇವಾಗ ಇದನ್ನು ಬೇರೆ ಒಂದು ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ
ಇವಾಗ ಇದ್ರ ಮೇಲೆ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನ ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಗಸಗಸೆನೂ ಸಹ ಹಾಕೊಳ್ತಾ ಇದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೇ ಹಾಕ್ತಿದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಗೋಧಿ ಹುಗ್ಗಿ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ನಾನು ಮಾಡಿರೋ ಗೋಧಿ ಹುಗ್ಗಿ ಅಥವಾ ಗೋಧಿ ಪಾಯಸ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಸರ್ವೋಜನ ಸುಖಿನೋ ಭವಂತು.